ಜನರಿಗೆ ಗಾಬರಿ ಆಗಿದೆ. ಈ ಪ್ರಪಂಚದಲ್ಲಿ ಎಲ್ಲೂ ಕಂಡು ಕೇಳರಿದಂತಹ ಅಪರಾಧ ಇದು. ಈ ಪ್ರಕರಣ ಏನಿದೆ ಇದು ಅತ್ಯಂತ ಅಮಾನವೀಯ, ಅಮಾನುಷ ಮತ್ತು ಅದಕ್ಕೆ ಕನ್ನಡ ಭಾಷೆಯಲ್ಲಿ ಶಬ್ದಗಳು ಬರಲ್ಲ ನಿಮಗೆ, ಅಂತ ಒಂದು ಅಪರಾಧ ಆಗಿದೆ. ಅದು ಎಲ್ಲಿ ತನಕ ಇರ್ತದೆ ಬ್ರೌನ್ ಪಾಸ್ಪೋರ್ಟ್? ಎಲ್ಲಿ ತನಕ ಅವರು ತಮ್ಮ ಅಧಿಕಾರವನ್ನು ಹೊಂದಿರ್ತಾರೆ ಅಲ್ಲಿ ತನಕ ಅವರಿಗೆ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ವ್ಯಾಲಿಡಿಟಿ ಇದೆ. ಈಗ ಅವನು ಈ ದೇಶದಲ್ಲಿ ಇಲ್ಲ ಅನ್ನೋಂಥ ಪ್ರಶ್ನೆ ಬಂದಾಗ ಯಾವ ರೀತಿ ಪ್ರೊಸೀಜರ್ ಮಾಡಬೇಕು ಅನ್ನೋಂಥದ್ದು ಚರ್ಚೆ ಆಗ್ತಾ ಇದೆ. ಈ ದೇಶದಲ್ಲಿ ಇಲ್ಲ ಅಂತಂತ ಬಂದಾಗ ಚರ್ಚೆ ಹೇಗಿರಬೇಕು ಅಂತ ಚರ್ಚೆ ಪ್ರಶ್ನೆಗೆ ಏನಂತಂದರೆ, ಯಾವುದೇ ಪಾಸ್ಪೋರ್ಟ್ ನಮ್ಮಲ್ಲಿದೆ, ನಾವೆಲ್ಲರೂ ಪಾಸ್ಪೋರ್ಟ್ ತೊಗೊಂಡಿರ್ತೀವಿ, ಸಾಕಷ್ಟು ಜನ ನಮ್ಮದಂತೂ ನೀಲಿ ಬಣ್ಣದ ಪಾಸ್ಪೋರ್ಟ್ ಇರುತ್ತೆ. ಆ ಪಾಸ್ಪೋರ್ಟನ್ನು ಈ ದೇಶದ ಸರ್ಕಾರ ನಮಗೆ ಕೊಟ್ಟಿರ್ತದೆ. ಪಾಸ್ಪೋರ್ಟ್ ಈಸ್ ಗಿವನ್ ಬೈ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಮೂಲಕನೇ ನಿಮ್ಗೆ ಕೊಡ್ತಾರೆ. ಪಾಸ್ಪೋರ್ಟ್ ಅಥಾರಿಟಿ ಇದೆ ಈಗ, ಅದ್ರ ಮೂಲಕ ನಮಗೆ ಪಾಸ್ಪೋರ್ಟ್ ಸಿಗಲಾಗ್ತದೆ. ಆದರೆ ಎಲ್ಲ ಒಂದು ಉಪಯೋಗ ದುರುಪಯೋಗ ಎಲ್ಲವುದು ಕೂಡ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಾತ್ರ ಸಂಬಂಧಪಟ್ಟಿರುವಂಥದ್ದು, ಇದರಲ್ಲೇನು ಅನುಮಾನ ಇಲ್ಲ. ಸೊ ಹಾಗಾಗಿ ಯಾವುದೇ ವ್ಯಕ್ತಿ ಹತ್ರ ಸಾಮಾನ್ಯವಾಗಿ ಎಲ್ಲರ ಬಳಿಯೂ ಬ್ಲೂ ಪಾಸ್ಪೋರ್ಟ್ ಇರುತ್ತೆ. ನಮ್ಮಲ್ಲಿ ಇವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂದರೆ ಏನು, ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂದರೆ ಏನು, ಇಲ್ಲಿ ಬಿಳಿ ಪಾಸ್ಪೋರ್ಟ್ ಇದೆ, ಬಿಳಿ ಪಾಸ್ಪೋರ್ಟ್ ಅಂದರೆ ಏನು. ಸೊ ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟ ಇಂಥ ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಪಾಸ್ಪೋರ್ಟ್ಲಿ ಬೇರೆ ಬೇರೆ ರೀತಿಯ ಪಾಸ್ಪೋರ್ಟ್ಗಳಿವೆ. ನಿಮಗೆ ಏನು ಪ್ರಜ್ವಲ್ ರೇವಣ್ಣ ಉಪಯೋಗ ನಾವು ರಿಸ್ಟ್ರಿಕ್ಟ್ ಮಾಡಿಕೊಂಡ್ರೆ, ಪ್ರಜ್ವಲ್ ರೇವಣ್ಣಗೆ ಸಿಕ್ಕಿರುವಂಥ ಪಾಸ್ಪೋರ್ಟ್ ಏನಿದೆ ಅದನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತಾರೆ. ಅದನ್ನು ಸಂಸದರಿಗೆ ಕೊಡುವಂಥದ್ದು ಮತ್ತು ಉನ್ನತ ಸರ್ಕಾರಿ ಅಧಿಕಾರಿಗಳಿಗೆ ಕೊಡುವಂಥ ಒಂದು ಪಾಸ್ಪೋರ್ಟ್ ಆಗಿದೆ. ಆ ಇದು ಬ್ರೌನ್ ಪಾಸ್ಪೋರ್ಟ್ ಏನು ನಿಮ್ಮಲ್ಲಿ ಕಂದು ಬಣ್ಣದ ಪಾಸ್ಪೋರ್ಟ್ ಏನಿದೆ ಅದರಲ್ಲಿ ಪ್ರಿವಿಲೇಜಸ್ ಇರುತ್ತೆ. ಪ್ರಿವಿಲೇಜಸ್ ಏನು, ನೀವು ಇದಕ್ಕೆ ಹೋಗಬೇಕಾದ್ರೆ ನಿಮಗೆ ಪ್ರತಿಯೊಬ್ಬ MP ಗೂ ಅವ್ರಿಗೆ ತಕ್ಕಂತೆ ನಿಮಗೆ ಪೊಲೀಸ್ ರಕ್ಷಣೆ ಇರುತ್ತೆ ಅವ್ರಿಗೆ. ಆಮೇಲೆ ಏರ್ಪೋರ್ಟಲ್ಲಿ ಹೋದಾಗ ಅವ್ರು ಎಲ್ಲರ ರೀತಿಯಲ್ಲಿ ಸರದಿಯಲ್ಲಿ ಹೋಗಲ್ಲ, ಅವ್ರಿಗೊಂದು ಸಪ್ರೇಟ್ ಆದಂಥ ಅವ್ರಿಗೆ ಫೆಸಿಲಿಟಿ ಮಾಡಿಕೊಡ್ಲಾಗ್ತದೆ ಹೋಗಲಿಕ್ಕೆ ಸೆಕ್ಯೂರಿಟಿ ಚೆಕ್ಕಲ್ಲಿ. ಸೊ ಅದಕ್ಕೆ ಸಪ್ರೇಟಿ ಮಾಡಲಿಕ್ಕೆ ಆಗ್ತದೆ. ಆಮೇಲೆ ವೀಸಾಗೆ ಸಂಬಂಧಪಟ್ಟಂತೆ ಒಂದು ತ್ವರಿತಗತಿಯಲ್ಲಿ ಅವರು ವೀಸಾ ಪ್ರಕ್ರಿಯೆಗಳು ಬೇಗ ಮುಗಿಯಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಿಮಗೆ ಬೇರೆ ದೇಶಗಳ ಜೊತೆ ನಮಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ವೆಹಿಕಲ್ದು ಟ್ರಾವೆಲ್ ಬಗ್ಗೆ, ಅದರ ಆಧಾರದ ಮೇಲೆ ಅವರಿಗೆ ಸುಲಭವಾಗಿರುವಂಥ ಒಂದು ರೀತಿಯಲ್ಲಿ ಅದು ಬೇಗ ಸಿಗುವಂಥ ವೀಸಾಗಳು ಸಿಕ್ಕೋ ಅವಕಾಶ ಇದೆ. ಯಾಕೆಂತಂದರೆ ಅವ್ರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣ ಮಾಡ್ತಿದ್ದಾಗ, ಒಂದು ಸರ್ಕಾರದ ವತಿಯಿಂದ ಅವರು ಪ್ರಯಾಣ ಮಾಡ್ತಿದ್ದಾಗ, ಅಥವಾ ಒಂದು ಕಾರ್ಯಕ್ರಮದ ವಿಷಯವಾಗಿ ಅವರು ಪ್ರಯಾಣ ಮಾಡ್ತಿದ್ದಾಗ, ಅಥವಾ ಯಾವುದೇ ಒಂದು ಭಾಷಣ ಮಾಡಲಿಕ್ಕೆ ಅಥವಾ ಒಂದು ಇನ್ವಿಟೇಷನ್ ಮೇಲೆ ಹೋಗ್ತಾ ಇದ್ದ ಪ್ರಕರಣ ಆಗಿದ್ದಾಗ, ಆ ಸಮಯದಲ್ಲಿ ಅವರಿಗೆ ವೀಸಾಗಳನ್ನು ಅತ್ಯಂತ ಸುಲಭವಾಗಿ ಮತ್ತು ಬೇಗ ತ್ವರಿತವಾಗಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಂಥದ್ದು. ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೇಗೆ ಕೊಡಲಾಗ್ತಿದೆ ಅಂತಂದರೆ, ಅವರಲ್ಲಿರುವಂತಹ ಬ್ಲೂ ಪಾಸ್ಪೋರ್ಟನ್ನ ಸರೆಂಡರ್ ಮಾಡಬೇಕಾಗಿರುತ್ತೆ. ಸರೆಂಡರ್ ಮಾಡಿದ ಮೇಲೆ ಅವ್ರಿಗೆ ಕೊಡ್ತಾರೆ. ಅದು ಎಲ್ಲಿ ತನಕ ಇರ್ತದೆ ಬ್ರೌನ್ ಪಾಸ್ಪೋರ್ಟ್? ಎಲ್ಲಿ ತನಕ ಅವರು ತಮ್ಮ ಅಧಿಕಾರವನ್ನು ಹೊಂದಿರ್ತಾರೆ ಅಲ್ಲಿ ತನಕ ಅವರಿಗೆ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ವ್ಯಾಲಿಡಿಟಿ ಇರುತ್ತೆ. ಅದಾದ ನಂತರ ವ್ಯಾಲಿಡಿಟಿ ಇರೋದಿಲ್ಲ. ಈಗ ನಿಮಗೆ ಜೂನ್ 4ರ ನಂತರ ಅವ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ಗೆ ಬೆಲೆ ಇಲ್ಲ. ಯಾಕೆಂತಂದರೆ ಅವ್ನು ಸಂಸದರಾಗಿ ಗೆದ್ದು ಬಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅದು ಕಂಟಿನ್ಯೂ ಆಗ್ತಿದೆ ಹೊರತಾಗಿ ಇಲ್ಲದಿದ್ದ ಪಕ್ಷದಲ್ಲಿ ಕಂಟಿನ್ಯೂ ಆಗೋದಿಲ್ಲ. ಇದು ಇರುವಂಥ ವಿಷಯ. ಈ ಬ್ರೌನ್ದು ಪಾಸ್ಪೋರ್ಟ್ ಯಾವುದೇ ಆಗಿರಲಿ, ಪಾಸ್ಪೋರ್ಟ್ ಆ್ಯಕ್ಟ್ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಅಪರಾಧ ಮಾಡಿದ್ದಾನೆ, ಅಪರಾಧಗಳನ್ನು ಮಾಡಿದ್ದಾನೆ, ಶಿಕ್ಷೆ ಇರುವಂಥ ಅಪರಾಧಗಳನ್ನು ಮಾಡಿದ್ದಾನೆ ಅಂತ ಒಪ್ಪಿದ್ರೆ ಆ ಪಾಸ್ಪೋರ್ಟನ್ನು ವಿತ್ಡ್ರಾ ಮಾಡಲಿಕ್ಕೆ, ಕ್ಯಾನ್ಸಲ್ ಮಾಡಲಿಕ್ಕೆ, ಸಸ್ಪೆಂಡ್ ಮಾಡಲಿಕ್ಕೆ ಎಲ್ಲವುದಕ್ಕೂ ಕೂಡ ನಿಮಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಅವಕಾಶ ಇರ್ತದೆ. ಅದು ಕಾನೂನಲ್ಲಿ ಪ್ರಕ್ರಿಯೆಯಲ್ಲಿ ಅದು ಫೆಸಿಲಿಟಿ ಇದೆ. ಸೊ ಆ ರೀತಿಯಲ್ಲಿ ಅವರು ಮಾಡಲಿಕ್ಕೆ ಅವಕಾಶ ಇದೆ. ನಮಗೀಗ ಪ್ರಶ್ನೆ ಬರ್ತಾ ಇರೋದೇನಂತಂದರೆ, ನಿಮಗೆ ಇಂಥ ಒಂದು ಫೆಸಿಲಿಟೀಸ್ ಕೇಂದ್ರ ಸರ್ಕಾರದ ಬಳಿ ಇದ್ದಾಗ ಆ ರೀತಿ ಸಸ್ಪೆಂಡ್ ಮಾಡಿ ಅಂತ ನಮ್ಮ ರಾಜ್ಯ ಸರ್ಕಾರ ಕೇಳಿದೆಯೋ ಅದು ಮೊದಲು ಪ್ರಶ್ನೆ. SIT ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಕ್ವಿಸಿಷನ್ ಕೊಟ್ಟಿದೆಯೋ ಅದೊಂದು ಪ್ರಶ್ನೆ. ಕರ್ನಾಟಕ ರಾಜ್ಯ ಗೃಹ ಮಂತ್ರಾಲಯದವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಕ್ರಿಯೆ ನಡೆಸಿದ್ದಾರೆ ಅದನ್ನ ತಿಳಿಸಬೇಕಾದ ಅವಶ್ಯಕತೆ ಇದೆ. ಅದು ತಿಳಿಸಿದ ನಂತರ ಅದನ್ನು ಕೇಂದ್ರ ಸರ್ಕಾರದ ಒಂದು ಗೃಹ ಇಲಾಖೆ ಏನಿದೆ, ಕೇಂದ್ರ ಗೃಹ ಇಲಾಖೆ ಏನಿದೆ, ಅವರು ಇದ್ರ ಬಗ್ಗೆ ಯಾವ ರೀತಿಯಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ, ಯಾವ ರೀತಿಯಾದಂಥ ಉತ್ತರಗಳನ್ನು ಅವ್ರು ಕೊಟ್ಟಿದ್ದಾರೆ, ಯಾವ ರೀತಿಯಂಥ ಅವರು ನೋಟಿಸನ್ನಾಗಲಿ ಬರವಣಿಗೆಯಲ್ಲಾಗಲಿ ಇದಕ್ಕೆ ಸಂಬಂಧಪಟ್ಟಂತೆ ರೆಸ್ಪಾನ್ಸ್ ಕರ್ನಾಟಕ ಸರ್ಕಾರದ್ದು ಕೊಟ್ಟಿದ್ದಾರೆ. ಇದೆಲ್ಲದೂ ಕೂಡ ಮಾಹಿತಿ ಪಬ್ಲಿಕ್ ಮಾಡಬೇಕಂತ ಅವಶ್ಯಕತೆ ಇದೆ. ಏಕೆಂತಂದರೆ ಜನರಲ್ಲಿ ಒಂದಿಷ್ಟು ಕಾನ್ಫಿಡೆನ್ಸ್ ತುಂಬಬೇಕಾದ ಅವಶ್ಯಕತೆ ತುಂಬ ಇದೆ. ಜನರಿಗೆ ಗಾಬರಿ ಆಗಿದ್ದಾರೆ. ಈ ಪ್ರಪಂಚದಲ್ಲಿ
ಎಲ್ಲೂ ಕಂಡು ಕೇಳರಿದಂತಹ ಅಪರಾಧ ಇದು, ಒಂದಲ್ಲ ಎರಡಲ್ಲ. ಇಂಥ ರೀತಿಯಾದಂಥ ಅಪರಾಧಗಳು ನಾವು ಈ ಲೈಂಗಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಕೇವಲ ಒಂದೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಮಟ್ಟದ ನಿಮಗೆ ಪ್ರೊಸೀಜರ್ ನಡೆದಂಥ ದಿನಗಳು ನಾವು ನೋಡಿದ್ದೀವಿ. ಈಗ ನೀವು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನಡೆದ ಬಿಲ್ ಕ್ಲಿಂಟನ್ ಪ್ರಕರಣ ಏನಿತ್ತು ಲೈಂಗಿಕ ಅಪರಾಧಕ್ಕೆ ಸಂಬಂಧಪಟ್ಟಂತೆ, ಅದು ಕನ್ಸೆನ್ಷುಯಲ್ ಸಮ್ಮತಿಯಿಂದನೇ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟದಾದ ಪ್ರೊಸೀಜರ್ ಏನಿತ್ತು ಅದು ಎಷ್ಟು ಮಟ್ಟದಲ್ಲಿ ನಿಮಗೆ ನಡೀತನೋ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಈ ಪ್ರಕರಣ ಏನಿದೆ ಇದು ಅತ್ಯಂತ ಅಮಾನವೀಯ, ಅನುಮಾನುಷ ಮತ್ತು ಅದಕ್ಕೆ ಕನ್ನಡ ಭಾಷೆಯಲ್ಲಿ ಶಬ್ದಗಳು ಬರಲ್ಲ ನಿಮಗೆ, ಅಂಥ ಒಂದು ಅಪರಾಧ ಆಗಿದೆ ಇದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ನಡೆ ಇರಬೇಕು ಸರ್ಕಾರದ್ದು, ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ನಡೆ ಇರಬೇಕು ಅನ್ನೋದು ನಾವು ಪ್ರಶ್ನೆ ಮಾಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು, ಇಲ್ಲಿ ಈ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಒಂದು ಸ್ಪಷ್ಟವಾದಂತಹ ನಿರ್ದಿಷ್ಟವಾದಂತಹ ಒಂದು ಪ್ರಕ್ರಿಯೆ ನಡೆಸ್ತಾ ಇಲ್ಲ ಅನ್ನೋದು ನಮಗೆ ಕಂಡು ಬರ್ತಾ ಇದೆ.